ವೀಕ್ಷಕರೇ, ನಿಮ್ಮ ಮಗು ಬರೆದ ಮೊರಾರ್ಜಿ ದೇಸಾಯಿ ಪರೀಕ್ಷೆಯ ಅಂಕಗಳು ದಿಢೀರನೆ ಹೆಚ್ಚಾಗುವ ಸಾಧ್ಯತೆ ಇದೆಯಾ? ಹೌದು. ಕೆಇಎಯಿಂದ ಇದೀಗ ಒಂದು ದೊಡ್ಡ ಬ್ರೇಕಿಂಗ್ ಅಪ್ಡೇಟ್ ಬಂದಿದೆ. ಅಂತಿಮ ಕೀ ಉತ್ತರಗಳು ಬಿಡುಗಡೆಯಾಗಿವೆ. ಯಾವ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ ಸಿಗಲಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ಗೆ ಹೊಸಬಿದ್ದಿರೋ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಮಾಹಿತಿ ನಿಮಗೆ ಅಪ್ಡೇಟ್ಗಳು ಡೈಲಿ ಸಿಗಲಿ ಅಂತ ಹೇಳ್ತಾ, ಬನ್ನಿ ಈ ಅಪ್ಡೇಟ್ನಲ್ಲಿ ಏನೇನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ. 2026-27ನೇ ಸಾಲಿನ ವಸತಿ ಶಾಲೆಗಳು, ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಇನ್ನಿತರ ಶಾಲೆಗಳ ಪ್ರವೇಶ ಪರೀಕ್ಷೆ ನಡೆದಿತ್ತು. ಪರೀಕ್ಷೆ ನಡೆದ ನಂತರ ಕೀ ಉತ್ತರಗಳು ಬಿಡುಗಡೆಯಾಗಿತ್ತು. ಆ ಕೀ ಉತ್ತರಗಳು ಬಿಡುಗಡೆ ಆದ ನಂತರ ನಮಗೆ ಕೆಲವೊಂದಿಷ್ಟು ಮಾರ್ಗದರ್ಶನಗಳನ್ನ ನೀಡಲಾಗಿತ್ತು. ಮೊದಲಿಗೆ ಪರೀಕ್ಷೆಯ ಪ್ರಮುಖ ದಿನಾಂಕಗಳನ್ನ ನೋಡೋಣ. ಮಾರ್ಚ್ 1, 2026ರಂದು ಪರೀಕ್ಷೆ ನಡೆದಿತ್ತು. ತದನಂತರ ಮಾರ್ಚ್ 3ರಂದು ತಾತ್ಕಾಲಿಕ ಕೀ ಉತ್ತರಗಳು ಪ್ರಕಟವಾಗಿತ್ತು. ಆ ಕೀ ಉತ್ತರಗಳಿಗೆ ಆಶ್ಲೇಷಣೆ ಸಲ್ಲಿಸಲು ಮಾರ್ಚ್ 7, 2026ರ ತನಕ ನಮಗೆ ಸಮಯವನ್ನು ನೀಡಲಾಗಿತ್ತು. ಆದರೆ ಈಗ ಮಾರ್ಚ್ 7 ಮುಗಿದ ನಂತರ ಅವರು ಸಡನ್ ಆಗಿ ನಮಗೆ ಏನಂತ ಕಳಿಸಿದ್ದಾರೆ ಅಂದ್ರೆ, ಈ ಆಶ್ಲೇಷಣೆಯನ್ನ ಕೋರಿ ಒಂದು ಅಪ್ಡೇಟ್ ಅನ್ನ ರಿವೀಲ್ ಮಾಡಿದ್ದಾರೆ. ಮೊದಲಿಗೆ ನಮಗೆ ಗೊತ್ತಾಗಬೇಕಾದಂತಹ ಒಂದು ಬದಲಾವಣೆಗಳು ಏನನ್ನೋದಾದರೆ, ಕೆಇಎ ವಿಷಯ ತಜ್ಞರು ಕೂಲಂಕಷವಾಗಿ ಪರಿಶೀಲಿಸಿ ಅಂತಿಮವಾಗಿ ತಜ್ಞರ ಪರಿಶೀಲನೆಯ ನಂತರ ಕೇವಲ 3 ಪ್ರಶ್ನೆಗಳಿಗೆ ಮಾತ್ರ ಅಧಿಕೃತವಾಗಿ ಬದಲಾವಣೆ ಮಾಡಲಾಗಿದೆ. ಆ 3 ಪ್ರಶ್ನೆಗಳು ಯಾವ್ಯಾವ ಅಂತ ನೋಡೋಣ. ಇಲ್ಲಿ ಹಳೆಯ ಉತ್ತರ 2 ಅಂತ ಆಗಿತ್ತು, ಆದ್ರೆ ಈಗ ಹೊಸ ಉತ್ತರ 1 ಅಥವಾ 2 ಅಥವಾ 4 ಆಗಿದೆ. ಅಂದ್ರೆ ನೀವು 1, 2 ಅಥವಾ 4ಕ್ಕೆ ಟಿಕ್ ಹಾಕಿದ್ರೆ, ಈ 3ರಲ್ಲಿ ಯಾವ್ದಾದ್ರು ಒಂದಕ್ಕೆ ಟಿಕ್ ಹಾಕಿದ್ರೆ ನಿಮ್ಮ ಅಂಕ ಖಚಿತವಾಗಿ ಸಿಗಲಿದೆ. ನಿಮ್ಮ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ A1 ಆಗಿದ್ದರೆ ಈ ಪ್ರಶ್ನೆ 54ನೇ ಪ್ರಶ್ನೆ ಆಗಿರುತ್ತೆ. B1 ಅವರದು 59ನೇ ಪ್ರಶ್ನೆ, C1 ಅವರದು 44ನೇ ಪ್ರಶ್ನೆ ಮತ್ತು D1 ಅವರದು 49ನೇ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಮಾತ್ರ 1, 2, 4ಕ್ಕೆ ಯಾರೆಲ್ಲ ಟಿಕ್ ಮಾಡಿದ್ರು ಅವರಿಗೆಲ್ಲ 1 ಅಂಕ ಖಚಿತವಾಗಿ ಸಿಗಲಿದೆ. ಮತ್ತೆ ಮುಂದಿನ ಪ್ರಶ್ನೆ ಯಾವ್ದಪ್ಪ ಅಂದ್ರೆ, ಈ ಪ್ರಶ್ನೆಯ ಹಳೆಯ ಉತ್ತರ 2 ಆಗಿತ್ತು, ಆದ್ರೆ ಈಗ ಹೊಸ ಉತ್ತರ 2 ಅಥವಾ 3 ಆಗಿದೆ. ಅಂದ್ರೆ ನೀವೇನಾದ್ರೂ 2 ಅಥವಾ 3ಕ್ಕೆ ಟಿಕ್ ಹಾಕಿದ್ರೆ ನಿಮಗೆ ಅಂಕ ಸಿಗೋದು ಪಕ್ಕ ಆಗಿದೆ. ಮತ್ತೆ ಈ ಪ್ರಶ್ನೆ ಯಾವ್ದಪ್ಪ ಅನ್ನೋದಾದ್ರೆ, ನಿಮ್ಮ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ A1 ಆಗಿದ್ರೆ 95ನೇ ಪ್ರಶ್ನೆ ಇದಾಗಿರುತ್ತೆ. B1 ಅವರದು 100ನೇ ಪ್ರಶ್ನೆ, C1 ಅವರದು 85ನೇ ಪ್ರಶ್ನೆ ಮತ್ತು D1 ಅವರದು 90ನೇ ಪ್ರಶ್ನೆ ಆಗಿರುತ್ತೆ. ಇನ್ನು ಉಳಿದ ಪ್ರಶ್ನೆಗಳು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಅದನ್ನೆಲ್ಲ ನೋಡ್ತಾ ಹೋಗಿ ನೀವು. ಮತ್ತೆ ಕೊನೆಯದಾಗಿ ಕೊನೆಯ ಪ್ರಶ್ನೆ, ಇದು ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. ಇದರಲ್ಲಿ ಕೀ ಉತ್ತರದಲ್ಲಿ ಮೊದಲಿಗೆ 1 ಅಂತ ಇತ್ತು, ಆದ್ರೆ ಈಗ ಸರಿಯಾದ ಉತ್ತರ ಅಧಿಕೃತವಾಗಿ 2 ಅಂತ ಆಗಿದೆ. ಈ ಪ್ರಶ್ನೆ ಯಾವ್ದಪ್ಪ ಅಂದ್ರೆ, A1 ವರ್ಷನ್ ಕೋಡ್ ನವರದು 98ನೇ ಪ್ರಶ್ನೆ, B1 ಅವರದು 83, C1 ಅವರದು 88 ಮತ್ತು D1 ಅವರದು 93ನೇ ಪ್ರಶ್ನೆ ಆಗಿದೆ. ಈ 3 ಪ್ರಶ್ನೆಗಳು ಬದಲಾವಣೆ ಮಾಡಲಾಗಿದೆ. ಈ 3 ಪ್ರಶ್ನೆಗಳನ್ನ ಹೊರತುಪಡಿಸಿ ಇನ್ನುಳಿದ ಎಲ್ಲ ಪ್ರಶ್ನೆಗಳು ಅದೇ ತರ ಇರುತ್ತೆ. ಉಳಿದ ಯಾವುದೇ ಪ್ರಶ್ನೆಗಳಿಗೆ ಕೀ ಉತ್ತರದಲ್ಲಿ ಬದಲಾವಣೆ ಇರುವುದಿಲ್ಲ ಎಂದು ಕೆಇಎ ಸ್ಪಷ್ಟವಾಗಿ ತಿಳಿಸಿದೆ. ಆದ್ದರಿಂದ ತಾತ್ಕಾಲಿಕ ಕೀ ಉತ್ತರಗಳನ್ನೇ ಅಂತಿಮವಾಗಿರುತ್ತವೆ. ಈ ಹೊಸ ಕೀ ಉತ್ತರಗಳ ಆಧಾರದ ಮೇಲೆ ನಿಮ್ಮ ಮಕ್ಕಳ ಅಂಕಗಳನ್ನ ಮತ್ತೊಮ್ಮೆ ಲೆಕ್ಕ ಹಾಕಿ ಅಂತಿಮ ಫಲಿತಾಂಶ ಮಾರ್ಚ್ ಕೊನೆಯ ಒಳಗೆ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ಪ್ರಕಟವಾಗುವ ನಿರೀಕ್ಷೆಯಲ್ಲಿದೆ. ನಿಖರ ಮಾಹಿತಿ ಮತ್ತು ಮುಂದಿನ ಪ್ರವೇಶ ಮಾರ್ಗದರ್ಶನಕ್ಕಾಗಿ ನಮ್ಮ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡಿ, ಹಾಗೂ ಈ ಹೊಸ ಕೀ ಉತ್ತರದ ಪ್ರಕಾರ ನಿಮ್ಮ ಮಗುವಿನ ಹೊಸ ಸ್ಕೋರ್ ಎಷ್ಟೆಂದು ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.